ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ ಅವರಿಗೆ ಇವತ್ತು ಬಹಳ ಪ್ರಮುಖವಾಗಿ ಜಾಮೀನು ಕೋರಿ ಸುಪ್ರೀಂ ಕೋರ್ಟಿನ ಕದ ತಟ್ಟಿದ್ರು. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಜಾಮೀನು ಅರ್ಜಿಯಲ್ಲಿ ಜೈಲು ಅಧಿಕಾರಿಗಳು ಹಾಗೂ ಜೈಲಿನ ವ್ಯವಸ್ಥೆ ಬಗ್ಗೆ ಆರೋಪಗಳನ್ನು ಮಾಡಿದ್ರು. ಅವರು ಆ ಕಾರಣಗಳಿಂದ ಜಾಮೀನು ಕೋರಿದಾರಂತೆ. ಹೀಗಾಗಿ ಆ ಕಾರಣಗಳಿಗೆ ಟಕ್ಕರ್ ಕೊಡೋದಕ್ಕೆ ಕಾರಾಗೃಹ ಇಲಾಖೆಯ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಒಂದಿಷ್ಟು ರಿಪೋರ್ಟ್ ಎಲ್ಲ ಕೇಳಿದ್ದಾರೆ. ದರ್ಶನ್ ಅವರು ಈ ಹಿಂದೆ ಅದೇ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನು ರದ್ದು ಮಾಡಿ ವಾಪಸ್ಸು ವಿಚಾರಣಾ ದಿನ ಕೈದಿಯಾಗೋಂಗ್ ಮಾಡಿತ್ತು. ಮುಂದುವರಿತಾನೆ ಇದೆ. ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಮತ್ತೆ ಕ್ಲಿಯರ್. ದರ್ಶನ್ ಪ್ರಕರಣ ಆದಾಗಿಂದಲೂ ಈ ವಕೀಲರು ಒಂದಷ್ಟು ಬುದ್ಧಿವಂತಿಕೆ ಅಲ್ಲಿ ಪ್ರದರ್ಶನ ಮಾಡ್ತಾನೆ ಬಂದಿರೋದು. ನಮ್ಮ CV ನಾಗೇಶ್ ಅವರಿಂದ ಹಿಡಿದು ಇವತ್ತು ರಹಟಗಿ ಅಂತನೋ ಯಾರೋ ಸುಪ್ರೀಂ ಕೋರ್ಟ್ ವಕೀಲರ ಒಂದಷ್ಟು ವಾದವನ್ನು ಮುಂದಿಡ್ತಿರೋದು. ಸಹ ಕೈದಿಗಳಿಂದ ಇವರಿಗೆ ನಿಂದನೆ ಬರುತ್ತಂತೆ. ಇದೇ ಸಹ ಕೈದಿಗಳಿಂದ ಜೊತೆಗೆ ಸಿಗರೇಟ್ ಹೊಡ್ಕೊಂಡು ಕಾಫಿ ಕುಡ್ಕೊಂಡು ಕೂತ್ಕೊಂಡಿರೋ ಫೋಟೋಗಳಿಂದನೇ ಒಂದಷ್ಟು ಸುದ್ದಿ ಆಗಿದ್ರು ದರ್ಶನ್. ಹೌದು, ಅಂದರೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಕರ್ನಾಟಕದಲ್ಲಿ ದರ್ಶನ್ಗೆ. ಅಂದರೆ ಸ್ಟಾರ್ ಕೈದಿಯಾಗಿ ರೂಪುಗೊಂಡಿದ್ದಾರೆ ದರ್ಶನ್ ಒಳಗಡೆ. ಆಮೇಲೆ VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಒಳಗಡೆ ಒಂದು ಲಾನಲ್ಲಿ ಕೂತ್ಕೊಂಡು ಕಾಫಿ ಮತ್ತು ಸಿಗರೇಟ್ ಹೊಡಿತಾ ಇರೋದು ನೋಡಿದ್ರೆ ಯಾವುದೋ ಒಂದು ವಿಲ್ಲಾದ ಒಳಗಡೆ ಸುಖ ವೈಭವವನ್ನು ಅನುಭವಿಸ್ತಾ ಇದ್ದಾರೆ ದರ್ಶನ್ ಅನ್ನುವಂಥ ನಿಟ್ಟಲ್ಲಿ ಆ ಫೋಟೋ ಹೇಳ್ತಾ ಇತ್ತು. ಯಾವುದೋ ದಡ್ಡ ಇನ್ನೊಬ್ಬ ಶಿಖಾಮಣಿ ಕೈದೆ ತನ್ನ ದರ್ಶನ್ನು ಈ ರೀತಿ ನಮ್ಮ ಜೊತೆಗಿದ್ದಾರೆ, ನಮ್ಮ ಗ್ಯಾಂಗ್ನ ಜೊತೆ ಕಾಫಿ ಕುಡಿತಾ ಇದ್ದಾರೆ ನೋಡು ಅಂತ ಬಿಟ್ಟು ಹೆಂಡ್ತಿಗೇನೋ ವಿಡಿಯೋ ಕಾಲ್ ಮಾಡಿ ತಗ್ಲಾಕೊಂಡ್ಬಿಡ್ತಾವೆ. ಹಾಗಾಗಿ ಅಂಥ ಕೈದಿಗಳ ಜೊತೆಗಿದ್ದ ದರ್ಶನ್ಗೆ ಸಹ ಕೈದಿಗಳಿಂದ ನಿಂದನೆ ಬರುತ್ತೆ ಅನ್ನುವಂಥದ್ದೇನು ವಾದ ಮುಂದಿಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಇವರ ಎದುರುಗಡೆ ಇರುವಂಥ ಅಧಿಕಾರಿಗಳು ಏನು ಮಾಡಿದ್ದಾರೆ, CCTV ಪುರಾವೆಗಳನ್ನು ಮುಂದಿಡೋಣ ಅನ್ನುವಂಥ ನಿಟ್ಟಲ್ಲಿ ಟಕ್ಕರ್ ಕೊಡೋದಕ್ಕೆ ತಯಾರಾಗಿದ್ದಾರೆ. ಸ್ಪಷ್ಟವಾಗಿ ಇವ್ರ ಲೆಕ್ಕಾಚಾರಕ್ಕೆ ಹೋದರೆ ದರ್ಶನ್ ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಸಹ ಕೈದಿಗಳಂತ, ದರ್ಶನ್ ಜೊತೆಗೆ ಯಾವ ಸಹ ಕೈದಿಗಳು ಜೊತೆಗೆ ಇರದೇ ಇರುವಂತಹ ಒಂದು ಬ್ಯಾರಕ್ನಲ್ಲಿ ದರ್ಶನ ಇಡಲಾಗಿದೆ. ವಿಶೇಷ ಬ್ಯಾರಕ್ ಇದೆ, ಇವರಿಗೆ ವಿಶೇಷ ಸೌಲಭ್ಯವನ್ನು ಕೊಡಲಾಗಿದೆ. ಅವರೇ ಹೇಳುವಂತೆ ನನಗೆ ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ. ಏನು ಮೂಲಭೂತ ಸೌಕರ್ಯ ಅಂದರೆ ಇವ್ರಿಗೆ ಮಲಗಕ್ಕೆ ಬಿಡ್ತಾ ಇಲ್ವಾ, ಅಥವಾ ಊಟ ಕೊಡ್ತಾ ಇಲ್ವಾ, ಬಟ್ಟೆ ಕೊಡ್ತಾ ಇಲ್ವಾ? ಏನು ಮೂಲಭೂತ ಸೌಕರ್ಯ ಅಂದರೆ ಪೂರ್ತಿ ಐಷಾರಾಮಿ ಕೊಟ್ಟುಬಿಟ್ರೆ ನೀವು ಕೈದಿ ಆಗುವುದು ಹೆಂಗೆ? ನೀವು ಸ್ಟಾರ್ ನಟನೆ ಆಗಿ ನಿಂತ್ಕೊಳ್ತೀರಿ. ನಿಮ್ಮನ್ನೀಗ ಕೈದಿ ಅಂತ ಅಂದರೆ ಆರೋಪದಡಿ ನೀವು ಬಂದಿರೋದ್ರಿಂದ ಒಂದು ಜೈಲಿನ ರೂಲ್ಸ್ ನಡಿ ತಂದು ಕೂರಿಸ್ಕೊಂಡಿದ್ದಾರೆ. ಹಾಗಾಗಿ ನೀವು ಮನೇಲಿದ್ದಂಗೆ ನಾನು ಜೈಲಲ್ಲೂ ಇರಬೇಕು ಅಂತಂದರೆ ನೀವು ಕೊಲೆಗೂ ಅಂದರೆ ಏನು ಆರೋಪ ಬಂದಿದೆ ಅದಕ್ಕಿಂತ ಮುಂಚಿತವಾಗಿ ಯೋಚನೆ ಮಾಡಬೇಕಾಗಿತ್ತು. ಆ ನಿಟ್ಟಲ್ಲಿ ನೀವು ಇಲ್ಲ. ಈಗ ನೀವು ಸೌಲಭ್ಯವನ್ನು ಪಡಿಬೇಕು ಅಥವಾ ಜಾಮೀನನ್ನು ಪಡಿಬೇಕು ಅನ್ನುವಂಥ ನಿಟ್ಟಲ್ಲಿ ವಕೀಲರು ಸಹಜವಾದ ವಾದವನ್ನು ಮಾಡ್ತಾ ಇದ್ದಾರೆ. ಆದರೆ ಎದುರಾಳಿಗಳು ಏನಿದ್ದಾರೆ ಅಂದರೆ ಇವರ ಆಫೀಸರ್ಸ್ ಏನಿದ್ದಾರೆ ಅವರು ಭಾಳ ದೊಡ್ಡ ಟಕ್ಕರ್ನ ಕೊಡೋದಕ್ಕೆ ಅಂದರೆ ಸಾಕ್ಷಿ ಪುರಾವೆಗಳನ್ನ ಈಗ ಇವ್ರು ಏನು ಹೇಳ್ತಾ ಇದ್ದಾರೋ ಅಲ್ಲೆಲ್ಲ CCTV ಕಡ್ಗಾವಲಿರ್ತವೆ. ಆ ಫುಟೇಜನ್ನು ತಗೊಂಡೋಗಿ ನ್ಯಾಯಾಧೀಶರ ಮುಂದೆ ಇಟ್ಟಿರ್ತಾರೆ. ಇವ್ರು ಹೇಳಿದ್ದೆಲ್ಲ ಸತ್ಯಾಸತ್ಯತೆ ಅಲ್ಲೇ ಇರುತ್ತೆ. ಇವ್ರೇನು ಬಾಯ್ಬಿಟ್ಟು ಹೇಳೋದು ಅವಶ್ಯಕತೆ ಇರೋದಿಲ್ಲ. ಆ ನಿಟ್ಟಲ್ಲಿ ಏನಾದರೂ ಯೋಚನೆ ಮಾಡ್ತಾ ಹೋದರೆ ಒಂದು ಹಂತಕ್ಕೆ ದರ್ಶನ್ಗೆ ಹಿನ್ನಡೆ ಆಗೋ ಸಾಧ್ಯತೆ ಇದೆ. ಎಷ್ಟೇ ದೊಡ್ಡ ವಕೀಲರನ್ನ ಇವ್ರು ನೇಮಿಸ್ಕೊಂಡು ಏನೇ ಮಾಡಿದ್ರು ಕೂಡ ಇವ್ರು ಎಲ್ಲೋ ಒಂದು ಕಡೆ ಯಾವುದೇ ಸುರಕ್ಷತೆ ಅಡಿ ಇಲ್ಲದೆ ಇದ್ದರೆ, CCTV ಕಣ್ಗಾವಲಡಿ ಇಲ್ಲದೇ ಇದ್ದರೆ ಇವ್ರು ಹೇಳಿದ್ದನ್ನೆಲ್ಲ ಕಟ್ಟುಕತೆ ಅಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು. ಅಂದರೆ ಇವ್ರಿಗೆ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಿದ್ರೆ ನಂಬುವಷ್ಟು ನ್ಯಾಯಾಧೀಶರು ಇಲ್ಲ. ಮತ್ತು ಇವರು ನಂಬಿಸಿ ಇವ್ರೇನೋ ಒಪ್ಪಿಸ್ಕೊಂಡು ಈಚೆ ಬರುವವರೆಗೂ ಸುಮ್ಮನೆ ಕೂತ್ಕೊಳ್ಳುವಂಥ ಅಧಿಕಾರಿಗಳು ಅಲ್ಲಿ ಇಲ್ಲ. ಅಧಿಕಾರಿಗಳು ತುಂಬ ದೊಡ್ಡ ಮಟ್ಟಕ್ಕೆ ಸವಾಲಾಗಿ ಸ್ವೀಕಾರ ಮಾಡಿರುವಂತಹ ಕೇಸ್ ಇದು ದರ್ಶನ್ ಮಟ್ಟಕ್ಕೆ. ಅಂದರೆ ಪೊಲೀಸ್ ವ್ಯವಸ್ಥೆ ಅಡಿ ಒಂದಷ್ಟು ಇವರ ಬೇರೆ ಬೇರೆ ಕಥೆಗಳೆಲ್ಲ ಇರೋದ್ರಿಂದ ಅವ್ರು ಯಾರೂ ಬಿಟ್ಟುಕೊಡುವ ರೂಪದಲ್ಲಿ ಇದ್ದಂಗಿಲ್ಲ ಈ ಕೇಸ್ ಮಾತ್ರ. ಸ್ಪೆಷಲಿ ದರ್ಶನ್ ಕೇಸ್ ವಿಚಾರದಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಈ SPPಗಳು ನಡ್ಕೊಂಡು ಪ್ರಸನ್ನ ಕುಮಾರ್ ಅಂತ ಅವ್ರು ನಡ್ಕೊತಾ ಇರೋದು ತುಂಬ ದೊಡ್ಡ ಮಟ್ಟಕ್ಕೆ ಇದನ್ನು ತಗೊಂಡೋಗಿ ಕೂರಿಸಲೇಬೇಕು ಅಂತ ಯೋಚನೆ ಮಾಡ್ದಂಗಿದೆ. ಹಾಗಾಗಿ ದರ್ಶನ್ಗೆ ಅಷ್ಟು ಈಸಿಯಾಗಿ ಬೇಲ್ ಸಿಗುತ್ತೆ ಅನ್ನುವಂಥದ್ದು ಈಗಿನ ಮಟ್ಟಿಗೆ ತುಂಬ ಕಷ್ಟಕರವಾದ ವಾತಾವರಣ ಇದೆ. ತುಂಬ ದೊಡ್ಡ ಕಷ್ಟಕರವಾದ ವಾತಾವರಣ. ದರ್ಶನ್ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಸ್ಟಾರ್ ನಟಕ್ಕೆ ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥ ನಿಟ್ಟಲ್ಲಿ ಮಾಡಿದ್ರು, ಅಥವಾ ಬೇರೆ ಯಾವುದಾದ್ರೂ ದುರಂತಕ್ಕೆ ಸಾಕ್ಷಿಯಾಗೋದಕ್ಕೆ ಸಮಯ ಅವರನ್ನು ಕರ್ಕೊಂಡೋಗಿ ನಿಂತ್ಕೊಂತು. ಆದರೆ ಇವತ್ತಿನ ಸಮಯದಲ್ಲಿ ದರ್ಶನ್ ತುಂಬ ದೊಡ್ಡ ಮಟ್ಟಕ್ಕೆ ಸಂಕಷ್ಟದಲ್ಲಿ ನಿಂತ್ಕೊಂಡಿದ್ದಾರೆ. ಇಡೀ ಸಮುದಾಯ ನೋಡಬೇಕಾಗಿರೋದೇನು ಅಂತಂದರೆ ಹಣಬಲ, ತೋಳ್ಬಲ, ಇನ್ನೊಂದು ಮತ್ತೊಂದು ಯಾವುದೂ ನಿಲ್ಲೋದಿಲ್ಲ. ಪ್ರಜ್ವಲ್ ಕೇಸ್, ವಿನಯ್ ಕುಲಕರ್ಣಿ ಕೇಸು, ದರ್ಶನ್ ಕೇಸು, ಈ ಮೂರು ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ ದೇಶಕ್ಕೆ ಒಂದು ಮಾದರಿಯಾಗಿ ಕೂತ್ಕೊಂಡಿರುವಂಥದ್ದು. ಹಾಗಾಗಿ ಎಲ್ಲರೂ ನೋಡಬೇಕು. ಒಂದು ವೈಭೋಗವನ್ನು ಅನುಭವಿಸ್ತಿದ್ದಂತಹ ಒಬ್ಬ ಸ್ಟಾರ್ ನಟ ಇವತ್ತು ಮೂಲಭೂತ ಸೌಕರ್ಯ ನನಗೆ ಕೊಡಿ ಅನ್ನುವಂಥ ನಿಟ್ಟಿಗೆ ಬೇಡಿಕೆ ಇಡ್ತಾರೆ ಅಂತಂದರೆ
ಪರಿಸ್ಥಿತಿ ದುಸ್ಥಿತಿಗೆ ಬಂದರೆ ನಿಮ್ಮ ಪರಿಸ್ಥಿತಿ ಯಾವ ಕಾಲಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದಕ್ಕೆ ತುಂಬ ಸಾಕ್ಷೀಕರಿಸಿ ನಿಂತ್ಕೊಂಡಿರುವಂಥ ಕೇಸ್ಗಳು, ಪ್ರಮುಖವಾಗಿ ದರ್ಶನ್ ಕೇಸು. ಜಾಮೀನಿಗಾಗಿ ಅಪೀಲ್ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ದರ್ಶನ್ಗೆ ಹಿನ್ನಡೆ ಆಗುವಂಥದ್ದು ಸಾಧ್ಯತೆ ಕಾಣಿಸ್ತಾ ಇದೆ. ಇನ್ನೂ ಏನಾದರೂ ನ್ಯಾಯಾಧೀಶರಿಗೆ ಸರಿ ಇದೆ ಅನ್ನುವಂಥ ನಿಟ್ಟಲ್ಲಿ ಏನಾದರೂ ಯೋಚನೆ ಮಾಡಿದ್ರೆ ನೋಡಬೇಕು. ಕಾಲ ದರ್ಶನ್ ಪರವಾಗಿದೆಯೋ ಅಥವಾ ಅಧಿಕಾರಿಗಳ ಪರವಾಗಿರುತ್ತೋ, ಸತ್ಯದ ಪರವಾಗಿರುತ್ತೋ ನೋಡ್ಬೇಕು ಕಾಟೇರನ್ ಕತೆ ಏನಾಗುತ್ತೆ ಅಂತ. ಎಸ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.